ಇಷ್ಟು ದಿನ ಸೀರಿಯಲ್ಸ್ ಹಾಗೆ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ಮೋಕ್ಷಿತಾ ಪೈ ಅವರು ಮೊಟ್ಟ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ ರಂಗ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ರಾಮಾಯಣ, ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿರ ಹಾಗೇನೆ ಹುಡುಗರ ಒಂದು ಕಥೆಯನ್ನ ತೋರಿಸೋದಕ್ಕೆ ಹೊರಟಿರುವಂತಹ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದಷ್ಟು ಮಾತುಕತೆಯನ್ನ ಆಡೋದಕ್ಕೆ ನಮ್ಮ ಬಾಸ್ ಟಿವಿ ಜೊತೆ ಸಿಕ್ಕಿದ್ರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಹೇಗಿದೆ ಮಿಡಲ್ ಕ್ಲಾಸ್ ರಾಮಾಯಣ ವೈಬ್ಸ್? ಕ್ವಶನ್ನೇ ಕಂಪ್ಲೀಟ್ ಆಗಿಲ್ಲ, ಆಗ್ಲೇ ಮೈಕ್ ಕೊಡಿ ಅಂತಿದ್ರು. ನನ್ ಕೆಲಸನೂ ಕಿತ್ಕೊಂಡ್ಬಿಡ್ತೀರಾ ಅನ್ಸುತ್ತೆ ಮೇ ಬಿ ನೀವು. ನಿಮ್ ಕೆಲಸ ನನ್ ಕಿತ್ಕೊಂಡ್ ಬಾಸ್ ಟಿವಿಲಿ ಉಳಿಯಕ್ಕಾಗತ್ತಾ? ನೀವೇ ಹೇಳಿ. ಬಾಸ್ ಟಿವಿಗೆ ಲಕ್ಷಣ ಅಂದ್ರೆ ನೀವೇ. ಇಲ್ಲೆಲ್ಲ ನೋಡಿ, ಅಲ್ಲಿ ಯಾರೋ ಏನೋ ಹೇಳ್ತಿದ್ರು. ಒಂದ್ ಕಡೆ ನೋಡಿ ಹೊಗಳೋರು ಈ ಕಡೆ ಇದ್ರೆ ತೆಗಳೋರು ಆ ಕಡೆ, ಹಿಂದ್ಗಡೆ ಯಾರೋ ಭ್ರಮೆ ಅಂತಿದ್ದಾರೆ. ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಇರುತ್ತೆ, ನಿಮ್ಗೆ ಏನ್ ತಗೋಬೇಕೋ ಅದನ್ನ ತಗೊಳ್ಳಿ. ಖಂಡಿತವಾಗ್ಲು. ಎನಿವೆ ಥ್ಯಾಂಕ್ ಯು, ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರಿ, ಒಳ್ಳೇದಾಗ್ಲಿ. ಅಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಮೊಟ್ಟ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ ರಂಗ ಪ್ರವೇಶವನ್ನ ಮಾಡ್ತಾ ಇರುವಂತಹ ಸಿನಿಮಾ, ಹೀರೋಯಿನ್ ಆಗಿ ಹೆಂಗಿದೆ ಆ ವೈಬ್ಸ್ ಎಲ್ಲ ಅಂತ? ಸಕ್ಕತ್ತಾಗಿದೆ ವೈಬ್ಸ್. ಆಕ್ಚುಲಿ ಬಿಗ್ ಬಾಸ್ ಇಂದ ಬಂದಾಗಿಂದಾನು ಸಕ್ಕತ್ತಾಗಿದೆ ವೈಬ್ಸ್. ಈಗ ಅದ್ರ ಜೊತೆ ಈ ಒಂದು ಸಕ್ಕತ್ತಾಗಿರೋ ವೈಬ್ ಆಡ್ ಆನ್ ಆಗಿದೆ, ಅದಿನ್ನ ಖುಷಿಯಾಗಿದೆ. ಮಿಲ್ಕಿ ಬ್ಯೂಟಿ ಆಗಿರುವಂತಹ ನೀವು ಯಾಕೆ ಕಪ್ಪುಗ ಕಾಣಿಸ್ಕೊಳ್ತಿದ್ರ ಅಂತ? ಯಾವ ಆಂಗಲ್ ಇಂದ ನಾನು ಮಿಲ್ಕಿ ಬ್ಯೂಟಿ ಕಾಣಿಸ್ತೀನಿ ನಿಮ್ಗೆ? ಈಗಷ್ಟೇ ಹೇಳಿದ್ರೆ ನೀವು ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಇರುತ್ತೆ ಅಂತ. ನಿಮಗೆ ಹಂಗ ಅನ್ಸಿದೆ? ಓಕೆ, ಸರಿ ಆಯ್ತು. ಡಿ ಗ್ಲಾಮ್ ಲುಕ್ ನಂಗೆ ಇಷ್ಟ ಆಯ್ತು. ಅಂದ್ರೆ ಆ ಡಿ ಗ್ಲಾಮ್ ಲುಕ್ಕಲ್ಲಿ ಏನಕ್ಕೆ ಕಾಣಿಸ್ತೀನಿ, ಅದೇ ಮೇನ್ ಸಿನಿಮಾದ ಟರ್ನಿಂಗ್ ಪಾಯಿಂಟ್. ಆ್ಯಂಡ್ ಕತೆ ಅಲ್ಲಿ ನನ್ನ ಸುತ್ತುತ್ತೆ. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ಗೆ ಅಲ್ಲಿ ಅಲ್ಲಿ ಸ್ಕೋಪ್ ಇದೆ. ಅದಕ್ಕೋಸ್ಕರನೇ ಓಕೆ ಅಂತ ಹೇಳಿ ಒಪ್ಕೊಂಡಿದ್ದು. ಎರಡೆರಡು ಹೀರೋಯಿನ್ಸು, ಸೊ ಒಬ್ಬ ಹುಡುಗನಿಗೆ ನೀವು ಫಸ್ಟ್ ಹಾಫ್ ಇರ್ತೀರಾ, ಸೆಕೆಂಡ್ ಹಾಫ್ ಇರ್ತೀರಾ, ಅಥವಾ ಹೆಂಗಿರುತ್ತೆ ಅಂತ? ಇಡೀ ಸಿನಿಮಾಲಿ ಇರ್ತೀನಿ. ಇನ್ನು ಏನಾದ್ರು ಹೇಳ್ತಾರೆ ಕತೆ ಬಗ್ಗೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಕತೆ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಪ್ಲೀಸ್ ಸೆಪ್ಟೆಂಬರ್ 12ನೇ ತಾರೀಕು ನಮ್ ಜೊತೆ ಸಿನಿಮಾಗೆ ಬನ್ನಿ, ಸಿನಿಮಾ ನೋಡಿ ಒಪಿನಿಯನ್ ಹೇಳಿ. ಈಗ ಮಿಡಲ್ ಕ್ಲಾಸ್ ಹುಡುಗಿಯಾಗಿ ಪಾರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ ನಾವು ನೋಡಿದ್ದಾಯ್ತು. ಸಿನಿಮಾದಲ್ಲೂ ಏನಕ್ಕೆ ಈ ಒಂದು ಪಾತ್ರವನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಅಂದ್ರೆ ಆ ಪಾತ್ರಕ್ಕೆ ತುಂಬಾನೇ ವೆಯ್ಟೇಜ್ ಇದೆ. ಕತೆ ಅವಳ ಸುತ್ತುತ್ತೆ. ಒಂದು ಸಿನಿಮಾ ಅಂದ ತಕ್ಷಣ ಆ ಥರ ಒಂದು ಫೀಮೇಲ್ ಲೀಡ್ಗೆ ಇಂಪಾರ್ಟೆನ್ಸ್ ಸಿಗೋದೇ ಕಮ್ಮಿ. ಹಂಗೆ ಸಿಕ್ಕಿದೆ ಅಂತಂದಾಗ ಅದನ್ನ ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಒಪ್ಕೊಂಡೆ. ಮನೆಯವರು ಈ ಒಂದು ಕಥೆಯನ್ನ ಕೇಳಿದಾಗ ಮನೆಯವ್ರ ಒಪಿನಿಯನ್ ಹೆಂಗಿತ್ತು ನಿಮ್ಮ ಪಾತ್ರದ ಬಗ್ಗೆ ಕೇಳಿದಾಗ? ಯಾಕಂತಂದ್ರೆ ಸೀರಿಯಲ್ ಅಲ್ಲಿ ಈಗಾಗಲೇ ಒಂದು ಡಿ ಗ್ರಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ರಿ, ಅದಾದ ನಂತರ ಲೈಕ್ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ರಿ. ಅದಾದ ನಂತರ ಮತ್ತೆ ಏನಕ್ಕೆ ಅದೇ ತರ ಬೇಕಾ? ಮಿಡಲ್ ಕ್ಲಾಸ್ ರಾಮಾಯಣ ಅಂತಂದ್ರೆ ಹಳ್ಳಿ ಹುಡುಗಿ ಅನ್ನೋದು ಬಂದೇ ಬರುತ್ತೆ, ಬೇಕಾ ಅಂತ? ಪಾರು ನಾನು ಮಾಡಿದ್ದು ಮುಗ್ಧತೆ ಇತ್ತು, ಹಳ್ಳಿ ಹುಡುಗಿ ಮುಗ್ಧತೆ ಪಾತ್ರ ಅದು. ಬಟ್ ಮುಗ್ಧ ಹುಡುಗಿ ಪಾತ್ರ ಅದು. ಬಟ್ ಇದರಲ್ಲಿ ಇವಳು ಮುಗ್ಧೆ ಅಲ್ಲ, ಸಿಟಿ ಹುಡುಗಿ. ಬಟ್ ಡಿ ಗ್ಲಾಮಲ್ಲಿ ಕಾಣಿಸ್ಕೋತಾಳೆ ಅಷ್ಟೇ. ಅದು ಬಿಟ್ಟು ಆ ಪಾತ್ರಕ್ಕೆ ಈ ಪಾತ್ರಕ್ಕೆ ತುಂಬಾನೇ ಡಿಫ್ರೆನ್ಸ್ ಇದೆ. ಅಲ್ಲೂ ಇನ್ನೋಸೆನ್ಸ್ ಇದೆ, ಇಲ್ಲೂ ಇನ್ನೋಸೆನ್ಸ್ ಇದೆ. ಬಟ್ ಆ ಇನ್ನೋಸೆನ್ಸ್ ಬೇರೆ, ಈ ಇನ್ನೋಸೆನ್ಸ್ ಬೇರೆ. ಆ್ಯಂಡ್ ಎರಡು ಪಾತ್ರಕ್ಕೂ ತುಂಬಾನೇ ವೆಯ್ಟೇಜ್ ಇದೆ. ಆ ಥರ ವೆಯ್ಟೇಜ್ ಇರೋ ಪಾತ್ರನ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ನಾನು ಒಪ್ಕೊಂಡಿದ್ದು. ಆ್ಯಂಡ್ ನಾನು ಸಿನಿಮಾ ಕತೆ ಕೇಳೋವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂತ್ಕೋತಾರೆ, ನಾನು ಒಬ್ಬಳೇ ಕತೆ ಕೇಳಲ್ಲ. ನಾವು 3 ಜನನೂ ಕತೆ ಕೇಳಿ ನಾವು 3 ಜನನೂ ಡಿಸ್ಕಸ್ ಮಾಡ್ತೀವಿ, ಇದು ಓಕೆನಾ ಬೇಡವಾ ಅಂತ ಹೇಳಿ. ನಮ್ಮ 3 ಜನದ್ದು ಒಪಿನಿಯನ್ಸು ಫೈನಲಿ ಒಂದು ಔಟ್ಪುಟ್ ಬರುತ್ತೆ. ಆ ಒಪಿನಿಯನ್ಸ್ಗಳೆಲ್ಲ ಆಗಿ ಒಂದು ಔಟ್ಪುಟ್ ಬರುತ್ತೆ. ಔಟ್ಪುಟ್ ಬಂದಮೇಲೆ ಎಸ್ ಆರ್ ನೋ ಅಂತ ಹೇಳಿ ಒಪ್ಕೊಂಡಂಥ ಸಿನಿಮಾ ಇದು. ಪಾರು ಸೀರಿಯಲ್ ನಂತರ ಸಾಕಷ್ಟು ಅವಕಾಶಗಳು ಬಂದಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ನೇ ಓಕೆ ಮಾಡೋದಕ್ಕೆ ಏನು ಕಾರಣ ಅಂತ? ಮೇನ್ ಹೇಳದ್ನಲ್ಲ, ಡಿ ಗ್ಲಾಮ್ ಲುಕ್. ಆ್ಯಂಡ್ ಈ ಪಾತ್ರಕ್ಕೆ ತುಂಬಾನೇ ವೆಯ್ಟೇಜ್ ಇತ್ತು, ಅದಕ್ಕೋಸ್ಕರನೇ ಇದನ್ನು ಒಪ್ಕೊಂಡಿದ್ದು. ಸೆಪ್ಟೆಂಬರ್ 12ಕ್ಕೆ ತೆರೆ ಕಾಣ್ತಾ ಇದೆ. ಸೊ ಹೆಂಗಿದೆ ಮನೆಯವ್ರ ರಿಯಾಕ್ಷನ್ಸ್ ಎಲ್ಲಾನು? ಕಂಪ್ಲೀಟ್ ಆಗಿದೆ. ಸೊ ಬೆಳ್ಳಿ ಪರದೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೊಳ್ಳೋದಕ್ಕೆ, ಅದು ಕೂಡ ಫುಲ್ ಫ್ಲೆಡ್ ನಾಯಕಿಯಾಗಿ ನೀವು ಹೇಳ್ದಂಗೆ ಪರ್ಫಾರ್ಮೆನ್ಸ್ಗೆ ತುಂಬಾ ಒಂದು ಹೆಚ್ಚಾಗಿ ಒಲವನ್ನ ಕೊಟ್ಟಿರುವಂತಹ ಸಿನಿಮಾ. ಹೊಟ್ಟೆಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಎಲ್ಲರಿಗೂ ಲವ್ವಲ್ ಆಗುತ್ತೆ, ನನಗೆ ನನ್ನ ಸಿನಿಮಾಲ್ ಆಗ್ತಾ ಇದೆ. ಫಸ್ಟ್ ಟೈಮ್ ಅಂದರೆ ಬೇರೆಯವ್ರ ಸಿನಿಮಾಗಳನ್ನ ನಾನು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ. ಬಟ್ ನನ್ನ ಸಿನಿಮಾ ಇವಾಗ ನಾನು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡೋದಿದೆಯಲ್ಲ, ಆ ಒಂದು ಫೀಲಿಂಗೇ ಬೇರೆ. ಅದನ್ನು ಲೈಕ್ ಫುಲ್ಫಿಲ್ ಮಾಡಿದಂಥ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಆರ್ಟಿಸ್ಟ್ಗಳು, ನಾವು ಆ್ಯಕ್ಟ್ ಮಾಡ್ತೀವಿ, ಅದನ್ನು ಸ್ಕ್ರೀನ್ ಮೇಲೆ ತೊಗೊಂಬಂದು ಜನಕ್ಕೆ ತೋರಿಸೋದಿದೆಯಲ್ಲ, ಅದಕ್ಕೆ ತೆರೆ ಹಿಂದೆ ಸುಮಾರು ಜನ ಕಷ್ಟಪಟ್ಟಿರ್ತಾರೆ. ಸೊ ಈ ತಂಡ ಅಷ್ಟು ಕಷ್ಟಪಟ್ಟಿರೋದನ್ನು ನಾನು ನೋಡಿದ್ದೀನಿ 3 ವರ್ಷದಿಂದ. ಅವರ ಒಂದು ಕನಸಿಗೆ ನನ್ಸಾಗಕ್ಕೆ ಹೊರಟಿದೆ. ಆ ಕನಸಿಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗಷ್ಟೇ ತ್ರಿಮೂಕ್ಷಿ ಒಂದು ಅಭಿಮಾನಿಗಳ ಮೇರೆಗೆ ಮತ್ತೆ ಆ ಒಂದು ಇಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಒಂದು ಕಾರ್ಯಕ್ರಮದ ಮೂಲಕ. ಹೆಂಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಒಂದು 1/4 ಗಂಟೆ ಇದ್ದೆ ಸ್ಟೇಜ್ ಮೇಲೆ ಅಷ್ಟೇ. ಸಿಕ್ಕಿದಾಗ ಮಾತಾಡ್ಸಿದ್ರು, ಹಾಯ್ ಅಂದರು, ಹಾಯ್ ಅಂದೆ ಅಷ್ಟೇ. ಹೇಗಿದ್ದೀರಾ ಅಷ್ಟೇ.
ದಶಕದ ಮಹೋತ್ಸವದಲ್ಲಿ ಒಂದಷ್ಟು ಹುಡುಗಿಯರ ಫೋಟೋಗಳನ್ನ ತ್ರಿವಿಕ್ರಮ್ ಅವ್ರಿಗೆ ತೋರಿಸ್ತಾರೆ. ಕಣ್ಣಾಗಿರ್ಬೋದು, ಮೂಗಾಗಿರ್ಬೋದು, ಲಿಪ್ಸ್ ಆಗಿರ್ಬೋದು. ಆ ಟೈಮಲ್ಲಿ ಅದ್ರ ಜೊತೆಗೆ ಹೇರ್ಸ್ ಆಗಿರ್ಬೋದು. ಸೊ ಅಂತ ಟೈಮಲ್ಲಿ ಗೊತ್ತಿದ್ದು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲದೆ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ಫುಲ್ ಫ್ಲೆಡ್ಜ್ ಪಿಕ್ಚರ್ ಅನ್ನ ಪ್ಲೇ ಮಾಡಿದಾಗ ನಿಮ್ದೇ ಬರುತ್ತೆ. ಸೊ ಅಲ್ಲೆಲ್ಲಾನು ಕೂಡ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು ಬರಬೇಕು ಅಂತ ಹೇಳ್ಬಿಟ್ಟು ತ್ರಿಮೋಕ್ಷಿ ಅಭಿಮಾನಿಗಳೆಲ್ಲರೂ ಕೂಡ ಒಂದು ಕಮೆಂಟ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಮ ಒಪಿನಿಯನ್? ಬರ್ಲಿ, ಕತೆ ಚೆನ್ನಾಗಿದ್ರೆ ಮಾಡೋಣ. ಹಾ, ಅಂದ್ರೆ ಲೈಕ್ ಕತೆ ಚೆನ್ನಾಗಿದ್ರೆ ಮಾತ್ರ ಮಾಡ್ತೀರಾ? ಲೈಕ್ ಎಲ್ಲ ಇವಾಗ ಕತೆ ಚೆನ್ನಾಗಿದ್ರೆ ಮಾತ್ರ ಮಾಡ್ಬೇಕು. ಹೀರೋ ಚೆನ್ನಾಗಿದ್ದಾರೆ ಅನ್ಬಿಟ್ಟು ಮಾಡೋದಲ್ಲ, ಹೀರೋಯಿನ್ ಚೆನ್ನಾಗಿದ್ದಾರೆ ಅನ್ಬಿಟ್ಟು ಅವ್ರು ಮಾಡೋದಲ್ಲ. ಕತೆ ಚೆನ್ನಾಗಿದ್ರೆ ಮಾತ್ರ ಪಾತ್ರ ಮಾಡ್ಬೇಕು ಅಷ್ಟೇ. ನಾನ್ ಹಂಗ ಅನ್ಕೊಂಡಿರೋದು. ಅದಕ್ಕೋಸ್ಕರ ಮಿಡಲ್ ಕ್ಲಾಸ್ ರಾಮಾಯಣ ಒಪ್ಕೊಂಡ್ರ? ಹೌದು. ಓಕೆ, ಈಗ ಅಭಿಮಾನಿಗಳಿಗೆ ತ್ರಿಮೋಕ್ಷಿ ಇಬ್ರು ಕೂಡ ವೆಯ್ಟ್ ಮಾಡ್ಬೇಕು, ಲೈಕ್ ಇಬ್ರು ಒಂದಾಗ್ಬೇಕು ಅಂತ ಕಾಯ್ತಿದ್ದಾರೆ, ಏನ್ ಹೇಳ್ತೀರಾ? ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಮುಂದೆ ಬನ್ನಿ ಮಾಡೋಣ, ಕತೆ ಇಷ್ಟ ಆದ್ರೆ. ಅದೇ ಡೈರೆಕ್ಟರ್ ಕತೆ ಮಾಡ್ಕೊಂಡಿರ್ತಾರಲ್ಲ, ಬರ್ಲಿ, ಕತೆ ಇಷ್ಟ ಆದ್ರೆ ಖಂಡಿತ ಮಾಡ್ತೀವಿ. ನಾನ್ ಮಾಡ್ತೀನಪ್ಪ, ಅವ್ರು ಮಾಡ್ತಾರಲ್ವಾ ಗೊತ್ತಿಲ್ಲ, ಅವ್ರನ್ನ ಕೇಳ್ಬಿಡಿ. ತ್ರಿವಿಕ್ರಮ್ ಅವ್ರು ನಾನು ಕೂಡ ಹೇಳ್ತೀನಿ ಈ ತರ ಮೋಕ್ಷಿತ ಅವ್ರು ರೆಡಿ ಇದಾರಂತೆ. ಸೊ ನೆಕ್ಸ್ಟ್ ಯಾರು ಕತೆಗಾರರು ಏನ್ ಸಿಕ್ಕಿದ್ರೆ ಅವ್ರು ಓಕೆ ಅಂತಾರಂತೆ, ನೀವು ಮಾಡಕ್ ರೆಡಿನಾ ಅಂತ ನೆಕ್ಸ್ಟ್ ಕ್ವಶನ್ ಅವ್ರು ಕೇಳ್ತೀನಿ. ಸರಿ, ಕತೆ ಇಷ್ಟ ಆದ್ರೆ ಖಂಡಿತ ಮಾಡ್ತೀನಿ. ಆರ್ಟಿಸ್ಟ್ ಯಾರಾದ್ರೆ ಏನು, ಕೆಲ್ಸ ಅಲ್ವಾ, ಕೆಲ್ಸಕ್ಕೆ ರೆಸ್ಪೆಕ್ಟ್ ಕೊಡೋಣ. ಸಾಕಷ್ಟು ಜನ ಬಿಗ್ ಬಾಸ್ ನಂತರ ನಿಮ್ಗೆ ಹೆಚ್ಚಾಗಿ ನಿಮ್ಗೆ ಸಪೋರ್ಟ್ ಅನ್ನ ಕೊಡ್ತಾ ಇದಾರೆ, ಆ ಪ್ರೀತಿಗೆ ಏನ್ ಹೇಳ್ತೀರಾ? ಫಾರ್ ಎವರ್ ಗ್ರೇಟ್ಫುಲ್. ಅದಕ್ಕೆ ಆ ಶೋಗೆ ಫಾರ್ ಎವರ್ ಗ್ರೇಟ್ಫುಲ್. ಯಾಕೆ ಅಂತಂದ್ರೆ ನಾನು ಹಿಂದೆ ಮಾಡಿದಂಥ ಪಾತ್ರದಲ್ಲಿ ಜನ ನನ್ನ ಇಷ್ಟಪಟ್ಟಿದ್ರು. ರಿಯಲ್ ಲೈಫಲ್ಲಿ ನಾನು ಹೇಗಿರ್ತೀನಿ ಅನ್ನೋದನ್ನ ನೋಡಿ ಅದಕ್ಕೆ ಜನ ಇಷ್ಟಪಡೋಕೆ ಶುರು ಮಾಡಿದ್ರು. ಎರಡೂ ನನಗೆ ಒಂಥರ ಬ್ರೇಕ್ ಕೊಟ್ಟಿದೆ. ಸೊ ಹಾಗಾಗಿ ನಮ್ಮ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ಗೆ. ಬಿಕಾಸ್ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದಿದ್ದಿದ್ರೆ ನಾನು 4th ಪೊಸಿಷನ್ವರೆಗೂ ಬರೋಕ್ಕೆ ಚಾನ್ಸೇ ಇರಲಿಲ್ಲ. ನನಗೆ ವೋಟ್ ಮಾಡಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಸ್ TV ಮುಖಾಂತರ ಹೇಳೋದೇನು ಅಂತಂದರೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮಿಂದಾನೇ ನಾವು, ನಿಮಗಾಗೆ ನಾವು, ನಿಮಗೋಸ್ಕರನೇ ನಾವು. ತ್ರಿಮೋಕ್ಷಿ ಅನ್ನೋದು 2 ವೇಯಲ್ಲಿ ಬರುತ್ತೆ. ಒಂದು ತ್ರಿವಿಕ್ರಮ್ ಹಾಗೇನೆ ಮೋಕ್ಷಿತಾ ಅನ್ನೋದಾದ್ರೆ ಬಿಗ್ ಬಾಸ್ ಅಭಿಮಾನಿಗಳ. ಈಗ ಏನಂತಂದ್ರೆ ಐಶಿರ್ ಮೋಕ್ಷಿ ಅಂತ ಹೇಳ್ಬಿಟ್ಟು, ಲೈಕ್ ಏನಂತ ತ್ರಿಮೋಕ್ಷಿ, ನೀವು 3 ಜನ ಸೇರಿದ್ರೆ ತ್ರಿಮೋಕ್ಷಿ ಅಂತ ಹೇಳ್ಬಿಟ್ಟು. ಐಶ್ವರ್ಯ ಅವರಾಗಿರ್ಬೋದು, ಶಿಶಿರ್ ಅವರಾಗಿರ್ಬೋದು, ನೀವಾಗಿರ್ಬೋದು, 3 ಜನ ಸೇರಿದ್ರೆ. ಮೊನ್ನೆ ಅಷ್ಟು ನಾನು ಅವ್ರನ್ನ ಇಂಟರ್ವ್ಯೂ ಕೇಳಿದಾಗ್ಲೂ ಕೂಡ ಮಾತಾಡಿಸ್ತಿದ್ರು. ಸೊ ಹೊಸಬ್ರು ತುಂಬಾ ನಿಮ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ನಿಮ್ಮ 3 ಜನ ಒಂದು ಫ್ರೆಂಡ್ಶಿಪ್ ಬಗ್ಗೆ, ಆ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ? ಇದೊಂಥರ ಆರ್ಗ್ಯಾನಿಕ್ ಆಗಿ ಆಗಿರುವಂಥ ಬಾಂಡ್ ಇದು. ಇದರಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅಂದರೆ ಅವ್ರು ನನ್ನಿಂದನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇಲ್ಲ ನಾನು ಅವರಿಂದನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಆ ಥರ ಎಲ್ಲ ಏನಿಲ್ಲ. ಇದೊಂಥರ ಜಸ್ಟ್ ಆರ್ಗ್ಯಾನಿಕ್ ಆಗಿ ಆದಂಥ ಬಾಂಡು. ಆಚೆ ಬಂದಮೇಲೂ ಅದು ಹಾಗೆ ಕಂಟಿನ್ಯೂ ಆಯಿತು. ಬಿಕಾಸ್ ನಾನು ಆಚೆ ಬಂದಮೇಲೆ, ಅಲ್ಲಿ ಒಳಗಿದ್ದಾಗಲೂ ಅವರಿಬ್ಬರು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಹೊರಗೆ ಬಂದ ಮೇಲೂ ನಾನು ನನ್ನ ಕ್ಲೋಸ್ ಒನ್ಸ್, ಅಂದರೆ ನನ್ನ ಕ್ಲೋಸ್ ಸರ್ಕಲ್ಸ್ ನಾನು ಕೇಳಿದ್ದಷ್ಟೇ. ಅವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ರು ನಿನಗೆ ಹೊರಗಡೆಯಿಂದ ಅಂತ ಹೇಳಿ. ಸೊ ಆ ಒಂದು ಫ್ರೆಂಡ್ಶಿಪ್ ಅದನ್ನು ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಇದೊಂಥರ ಹೇಗೆ ಅಂತಂದರೆ ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ. ಅದೊಂಥರ ಇಟ್ಸ್ ಅ ಪ್ಯೂರ್ ಬಾಂಡ್ ಅಷ್ಟೇ. ಸಾಕಷ್ಟು ಜನರಿಗಾಗಿರ್ಬೋದು, ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ಐಶ್ವರ್ಯ ಮತ್ತೆ ಶಿಶಿರ್ ಅವರ ಮದುವೆ ಯಾವಾಗ ಅಂತ ಹೇಳ್ಬಿಟ್ಟು, ಸೊ ನೀವು ಅವ್ರ ಜೊತೆ ಒಂದಷ್ಟು ಸಮಯವನ್ನ ಟೈಮ್ ಸ್ಪೆಂಡ್ ಮಾಡಿರೋದಕ್ಕಾಗಿ ನಾನು ಮೊನ್ನೆ ಅವ್ರು ಕೇಳಿದಾಗ ಯಾವ ಟೈಮ್ಗೆ ಏನಾಗಬೇಕು ಅಂತ ಅದಾಗುತ್ತೆ ಅಂತ ಹೇಳಿದ್ರು ಐಶ್ವರ್ಯ ಮತ್ತೆ ಶಿಶಿರ್ ಅವರು. ಸೊ ಆಗಬಹುದಾ? ದೇವರಾಣೆ ಅವ್ರನ್ನೇ ಕೇಳ್ಬೇಕು, ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸ್ವಲ್ಪ ಅಂದ್ರೆ ಈಗ ಅವ್ರ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನನ್ನ ಕೆಲ್ಸದಲ್ಲಿ ನಾನು ಬ್ಯುಸಿ ಇರ್ತೀನಿ. ನಾವು ಅಜರ್ಬೈಜಾನ್ ಲಾಸ್ಟ್ ಟ್ರಿಪ್ಪು, ಅದಾದ್ಮೇಲಿಂದ ನಮ್ಮ ಕೆಲ್ಸದಲ್ಲಿ ನಾವು ಬ್ಯುಸಿ ಆಗಿದ್ದೀವಿ. ಐಶು ಅವ್ರು ಹೊಸ ಪ್ರಾಜೆಕ್ಟ್ಸ್ಗಳಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಶಿಶಿರು ಅಷ್ಟೇ, ಹೊಸ ಪ್ರಾಜೆಕ್ಟ್ ಅಂದ್ರೆ ನಿಮಗೆ ಗೊತ್ತು ಎಷ್ಟು ಬ್ಯುಸಿ ಇರ್ತಾರೆ ಅಂತ. ಸೊ ನನ್ನ ಕೆಲ್ಸಗಳಲ್ಲಿ ನಾನು ಬ್ಯುಸಿ ಇದ್ದೀನಿ. ಹಾಗಾಗಿ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನಮಗೆ. ಐಶು ಬರ್ಡೇಲಿ ಸಿಕ್ಕಿದ್ವಿ ಅಷ್ಟೇ. ಬಟ್ ಅವರಿಬ್ರು ಇದ್ರಲ್ಲಿ ಏನಿದೆ ಏನು ಎತ್ತ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸುದೀಪ್ ಅವರ ಬರ್ತಡೇ ನಾಳೆ. ಸೊ ಕಿಚ್ಚ ಸುದೀಪ್ ಅವರಿಗೆ ಬಿಗ್ ಬಾಸ್ ಅಲ್ಲಿ ನೀವು ಒಂದಷ್ಟು ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಡಿರ್ತೀರ, ಒಂದಷ್ಟು ಒಡನಾಟವನ್ನು ಇಟ್ಕೊಂಡಿರ್ತೀರ. ಯಾವ ರೀತಿ ಬೆಸ್ಟ್ ವಿಶಸ್ ಆಗೇನೆ ಬರ್ತಡೇ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ? ಹ್ಯಾಪಿ ಬರ್ಡೇ ಸುದೀಪ್ ಸರ್, ಕೀಪ್ ಇನ್ಸ್ಪೈರಿಂಗ್ ಆ್ಯಂಡ್ ಯಾವಾಗಲೂ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕೆ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಕ್ವೆಶನ್ಸ್ ಇಲ್ಲ ಅನ್ಕೊಂಡು ಈ 3 ಕ್ವೆಶನ್ಸ್ ಕೇಳ್ಬಿಟ್ರಿ. ತ್ರಿಮೋಕ್ಷಿ ಐಮೋಕ್ಷಿರ್ ಅಂತೆಲ್ಲ. ಮಿಡಲ್ ಕ್ಲಾಸ್ ರಾಮಾಯಣ ನೋಡಕ್ಕೆ ಬಿಗ್ ಬಾಸ್ ಇಂದ ಯಾರೆಲ್ಲ ಬರಬಹುದು? ದೇವರಾಣೆ ಗೊತ್ತಿಲ್ಲ. ಇವರೇ ಬರ್ತಾರೆ ಅವರೇ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಪಾಪ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದು ಬರೋಕ್ಕಾಗದೇ ಇದ್ರೆ. ಸೊ ನಾನು ಏನು ಅನ್ಕೊಂಡಿಲ್ಲ. ಯಾರು ಅಂದ್ರೆ ಇನ್ಫಾರ್ಮ್ ಮಾಡೋದಂತೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು, ನಿಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.
ಇದಾಗಿತ್ತು ನಟಿ ಮೋಕ್ಷಿತಾ ಪೈ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.